ನಿನ್ನ ಪಾಪಗಳನ್ನು ಶಾಪಗಳನ್ನು ಹೊತ್ತು ನಿನಗೆ ಕ್ಷಮಾಪಣೆಯನ್ನು ಕೊಡಲು, ನಿಮಗೆ ಸ್ವರ್ಗದ ಭಾಗ್ಯವನ್ನು ಕೊಡಲು, ನರಕದ ಬೆಂಕಿಯಿಂದ ನಿಮ್ಮನ್ನು ತಪ್ಪಿಸಲು ತನ್ನನ್ನೇ ಬಲಿಯಾಗಿ ಕೊಟ್ಟು ಆತನು ಪ್ರೀತಿ ತೋರಿದನು. ಆ ಶಿಲುಬೆ ದೇವರ ಪ್ರೀತಿಯನ್ನು ತೋರಿಸುತ್ತದೆ. ಇಷ್ಟರ ಮಟ್ಟಿಗೆ ನಿನ್ನನ್ನು ಪ್ರೀತಿಸುವ ಯೇಸುವನ್ನು ನೀನು ಯಾಕೆ ಸ್ವೀಕರಿಸಬಾರದು? ನಿನ್ನನ್ನು ಇಷ್ಟೊಂದು ಪ್ರೀತಿಸಿದಂತ ಯೇಸುವನ್ನು ನೀನು ಇನ್ನೂ ಕೂಡ ತಿರಸ್ಕರಿಸಿ ಹೋಗುವಿಯಾ? ಈ ಪ್ರೀತಿಯನ್ನು ಮರೆತು ಇನ್ನು ನೀನು ಪಾಪದಲ್ಲೇ ಬಾಳುವುದಕ್ಕೆ ಬಯಸುತ್ತೀಯಾ? ಇನ್ನು ಮದ್ಯಪಾನದಲ್ಲೂ, ವ್ಯಭಿಚಾರದಲ್ಲೂ, ದುರ್ಮಾರ್ಗದಲ್ಲೂ, ಪಾಪದಲ್ಲೂ, ವಿಗ್ರಹಾರಾಧನೆಗಳಲ್ಲೂ, ದೇವರಲ್ಲದವುಗಳನ್ನು ನಂಬಿ ಹಿಂದೆ ಹೋಗುತ್ತಾ ಇರುವಿಯೋ? ನಿನಗಾಗಿ ಏನು ಮಾಡದ, ನಿನಗಾಗಿ ಒಂದನ್ನು ಮಾಡದ, ಕಿಂಚಿತ್ತು ಮಾಡದೆ ನಿನ್ನನ್ನು ವಂಚಿಸುತ್ತಾ ಇರುವವುಗಳನ್ನು ದೇವರೆಂಬುದಾಗಿ ನಂಬಿ ನೀನು ಹೋಗುತ್ತಾ ಇರುವಿಯೋ? ನಿನಗಾಗಿ ಶಿಲುಬೆಲಿ ತನ್ನನ್ನು ಬಲಿಯಾಗಿ ಕೊಟ್ಟ, ನಿನ್ನ ಪಾಪಗಳನ್ನು ಹೊತ್ತು ತೀರಿಸಿದ, ನಿನ್ನ ಮೇಲಿಟ್ಟಂತ ಪ್ರೀತಿಯ ನಿಮಿತ್ತ ತನ್ನ ಕೊನೆ ಹನಿ ರಕ್ತವನ್ನು ಕೂಡ ಶಿಲುಬೆಯಲ್ಲಿ ಸುರಿಸಿದಂತ ಈ ಯೇಸುವಿನ ಪ್ರೀತಿಯನ್ನು ನೀನಿನ್ನೂ ಕೂಡ ಸ್ವೀಕರಿಸದೇ ಇರುತ್ತೀಯೋ? ಆತನ ಪ್ರೀತಿ ಆ ಶಿಲುಬೆ ನಮಗೆ ಪ್ರಕಟಿಸುತ್ತದೆ. ಇಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿಸಿದನೋ, ಅಷ್ಟರ ಮಟ್ಟಿಗೆ ಆತನು ಪ್ರೀತಿಸಿದನೋ. ಮನುಷ್ಯರಿಂದ ಅರ್ಥ ಮಾಡಿಕೊಳ್ಳಲಾಗದ ಪ್ರೀತಿ, ನಮ್ಮಿಂದ ಗ್ರಹಿಸಲಾಗದ ಪ್ರೀತಿ. ನಾವು ಪಾಪಿಗಳಾಗಿ ಇರುವಾಗಲೇ ಯೇಸು ನಮ್ಮನ್ನು ಪ್ರೀತಿಸಿದನೋ.